ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಅಟ್ SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟಿಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಿನ್ನೆ 14th ನವಂಬರ್ದು ಆಲ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೆ. ಸೊ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ. ಸೊ ಅರೆಸ್ಟ್ ಆಗೋ ಆಸೆ ಇದೆಯಾ ನಿಮಗೆ? ಈ ವಿಡಿಯೋನ ವೆಬ್ಸೈಟ್ಗೆ ಹಾಕಿ ರಿಪೋರ್ಟ್ ಮಾಡಿದ್ರೆ ಡೈರೆಕ್ಟ್ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಅಂಥೇಳಿ. ಸೊ ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇದು ಎಜುಕೇಷನ್. ಸೊ ನಾನು ಕ್ಲಾಸ್ ಮಾಡ್ತಿರೋದು ಸ್ಟೂಡೆಂಟ್ಗಾಗಿ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಇವರಿಗಂತ ಗೊತ್ತಾಗ್ತಿಲ್ಲ. ಸೊ ಇವರು ಅಷ್ಟೊಂದು ನ್ಯಾಯಯುತವಾಗಿದ್ದರೆ ಎಷ್ಟೋ ದೇಶದಲ್ಲಿ ಎಷ್ಟೋ ಭ್ರಷ್ಟಾಚಾರಗಳು ನಡೀತಿವೆ, ಎಷ್ಟೋ ರಾಜಕೀಯರು ಎಷ್ಟೋ ಮೋಸ ಮಾಡ್ತಿದ್ದಾರೆ, ಹಾಗೆ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಎಷ್ಟೋ ಅತ್ಯಾಚಾರಿಗಳಿದ್ದಾರೆ, ಎಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ಒಬ್ಬರು ಕಮೆಂಟ್ ಹಾಕಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಎಜುಕೇಷನಲ್ಲಿ ಅನಾಲಿಸಿಸ್ ಕ್ಲಾಸ್ ಮಾಡಿದ್ರೆ ಕೇಸ್ ಹಾಕ್ತಾರಂತೆ. ಸೊ ಫಸ್ಟ್ ಹೋಗಿ ನೀವು ಸರಿಯಾಗಿದ್ದೀರಾ ಅಂತ ಹೇಳಿ ನೋಡ್ಕೊಳ್ಳಿ, ಆಮೇಲೆ ಕೇಸ್ ಹಾಕೋಕೆ ಹೋಗಿ. ಸೊ ಸುಮ್ಮನೆ ಬಂದುಬಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ನೋಡಿ. ಸೊ ಯಾರಿಗೇನು ಫೋರ್ಸ್ ಇಲ್ಲ. ಸೊ ಅನಾಲಿಸಿಸ್ ಕ್ಲಾಸಸ್ ನಾನು ಒಬ್ಬಳೇ ಅಲ್ಲ, ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ತಾರಾ? ಸೊ ಅನಾಲಿಸಿಸ್ ಯಾರ್ಯಾರು ಕ್ಲಾಸ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕ್ತಾ ಇರ್ತಾನೆ. ಸೊ ಇದೇ ಕಮೆಂಟ್ನ ಹೋಗಿ 10 ಮಿಲಿಯನ್ ಸಬ್ಸ್ಕ್ರೈಬರ್, 1 ಮಿಲಿಯನ್ ಸಬ್ಸ್ಕ್ರೈಬರ್, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರಲ್ವ, ಅಲ್ಲಿ ಹೋಗಿ ಕಮೆಂಟ್ ಮಾಡಿ ನೋಡಿ. ಸೊ ನಿಮ್ಮ ದರ್ಪಣ ನಮ್ಮ ಮೇಲೆ ಯಾಕೆ ತೋರಿಸ್ತೀರಾ? ಸೊ ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್. ಸೊ ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಬಿಟ್ಬಿಡಿ. ಅದನ್ನು ಬಿಟ್ಟು ಈ ರೀತಿ ಕಮೆಂಟ್ನ ಹಾಕೋಕೆ ಹೋಗಬೇಡಿ. ಈ ರೀತಿ ಬ್ಯಾಡ್ ಕಮೆಂಟ್ ಮಾಡೋದು ಸರಿಯಲ್ಲ. ಸೊ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕೇ ಹೊರತು ಕೆಟ್ಟದಾಗಬಾರ್ದು. ಸೊ ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಸುಮ್ಮಿರಿ. ಅದನ್ನು ಬಿಟ್ಟು ಕೆಟ್ಟದ್ದು ಮಾಡೋಕ್ಕೆ ಯಾಕೆ ಹೋಗ್ತೀರಾ? ಅದನ್ನು ಬಿಟ್ಟು ಅರೆಸ್ಟ್ ಅಂತೆ, ಕೇಸ್ ಆಗುತ್ತಂತೆ, ಆಗಲಿರಿ. ಆದರೆ ನಮ್ಮ ಮೇಲೆ ಆಗತ್ತೆ, ನಿಮಗೆ ಯಾಕೆ ಇಷ್ಟು ತೊಂದರೆ? ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಕಮೆಂಟ್ ಹಾಕ್ತಾರೆ ಕೆಲವೊಬ್ರು ಇರ್ತಾರೆ, ಗುಂಪಲ್ಲಿ ಗೋವಿಂದ ಅನ್ನೋರು. ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಅನಾಲಿಸಿಸ್ ಕ್ಲಾಸ್ ಮಾಡೋದು ತಪ್ಪ? ಸೊ ಪ್ರತಿಯೊಬ್ಬರು ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೀನಿ. ಇದರಿಂದ ನಿಮಗೇನಾದರೂ ತೊಂದರೆ ಇದೆಯಾ? ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥವ್ರು ಇರ್ತಾರೆ ನೋಡಿ. ಸೊ ಇಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ 15th ನವೆಂಬರ್ದು ಆಲ್ ಶಿಫ್ಟ್ ಅನಾಲಿಸಿಸ್ ಕ್ಲಾಸಸ್ ಇದು. ಸೊ ನಿಮ್ಮ PDF ಬೇಕಾದಲ್ಲಿ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡೋಣ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಾಗಿದ್ದರು? ಇದು ಸರಿಯಾದ ಉತ್ತರ ಸುಚೇತಾ ಕೃಪಲಾನಿ. ನೆಕ್ಸ್ಟ್ ಕ್ವಶನ್, ಪ್ರೇಮ್ ಸಿಂಗ್ ತಮಂಗ್ ಅವರು ಯಾವ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸು ಬೇಕು? ಇದಕ್ಕೆ ಸರಿಯಾದ ಉತ್ತರ 30 ವರ್ಷ. ನೆಕ್ಸ್ಟ್ ಕ್ವಶನ್, ಮನ್ಸ್ಬಾರಿ ಪದ್ಧತಿಯಲ್ಲಿ ಜಾಟ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಶ್ರೇಣಿ ಮತ್ತು ಮಿಲಿಟರಿ ಜವಾಬ್ದಾರಿ. ನೆಕ್ಸ್ಟ್ ಕ್ವಶನ್, ತೋಮರರು ಮತ್ತು ಚೌಹಾಣರ ಆಳ್ವಿಕೆಯಲ್ಲಿ ದೆಹಲಿಯು ಒಂದು ಪ್ರಮುಖ ವಾಣಿಜ್ಯ ಕೇಂದ್ರದಲ್ಲಿ ನಾಣ್ಯಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ದೆಹಲಿ ವಾಲ್. ತೋಮರರು ಮತ್ತು ಚೌಹಾಣರ ಆಳ್ವಿಕೆಯಲ್ಲಿ ದೆಹಲಿಯಲ್ಲಿ ಟಂಕಿಸಲಾದ ನಾಣ್ಯಗಳನ್ನು ದೆಹಲಿ ವಾಲ್ ನಾಣ್ಯಗಳೆಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವಶನ್, ಮಹಾರಾಜ ಸೂರಜ್ಮಲ್ ಅವರು ಭರತ್ಪುರದಲ್ಲಿ ನಿರ್ಮಿಸಿದ ಕೋಟೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲೋಹಗಢ ಕೋಟೆ ಅಥವಾ ಕಬ್ಬಿಣದ ಕೋಟೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಗೋಲ್ ಗುಂಬಜ್ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ, ವಿಜಯಪುರ. ಆಪ್ಷನಲ್ಲಿ ವಿಜಯಪುರ ಇತ್ತು. ನೆಕ್ಸ್ಟ್ ಕ್ವಶನ್, ಗುರುವಾಯೂರ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ನರೇಂದ್ರ ಮೋದಿ ಅವರಿಗೆ ಜುಲೈ 2024ರಲ್ಲಿ ಯಾವ ದೇಶ ಆರ್ಡರ್ ಆಫ್ ದ ಎಸ್ಟಿ ಆಂಡ್ರೋ ದ ಅಪೋಸ್ಟಲ್ ಪ್ರಶಸ್ತಿ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ನೆಕ್ಸ್ಟ್ ಕ್ವಶನ್, 2022ರ ಫಿಫಾ ವಿಶ್ವಕಪ್ ಎಲ್ಲಿ ಆಯೋಜಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಕತಾರ್. ನೆಕ್ಸ್ಟ್ ಕ್ವಶನ್, ಅಂಡರ್-17 2025ರ ಫಿಫಾ ವಿಶ್ವಕಪ್ ಆಯೋಜಿಸಿದ ಸ್ಥಳ ಯಾವುದು? ಇದಕ್ಕೂ ಸರಿಯಾದ ಉತ್ತರ ಕೂಡ ಕತಾರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಮೆದುಳಿನ ಯಾವ ಭಾಗವು ಶ್ರವಣ ಮತ್ತು ವಾಸನೆಯನ್ನು ನಿಯಂತ್ರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಟೆಂಪೋರಲ್ ಲೋಬ್ ಅಂತ ಕರಿತೀವಿ, ತಾತ್ಕಾಲಿಕ ಹಲೆ.
ನೆಕ್ಸ್ಟ್ ಕ್ವಶನ್, ಹಿಂದೂ ಮಹಾಸಾಗರದ ಅಂಚಿನ ಸಂಘವನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್. ಸೊ ಮಾರ್ಚ್ 7, 1997ರಂದು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಬ್ರಹ್ಮಾಸ್ತ್ರ ಪಾರ್ಟ್ 1 ಫಿಲ್ಮ್ನಲ್ಲಿ ಶಿವ ಸಂಗೀತದಲ್ಲಿ ನ್ಯಾಷನಲ್ ಅವಾರ್ಡ್ ಯಾರಿಗೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಪ್ರೀತಮ್ ಚಕ್ರವರ್ತಿ. ಸ್ನೇಹಿತರೆ, ನಿಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಕ್ಲಾಸ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಬ್ಯಾಡ್ಮಿಂಟನ್ನ ಪ್ರತ್ಯೇಕ ಕ್ರೀಡೆಯಲ್ಲಿ ಎಷ್ಟು ಅಂಕಗಳು ಇರುತ್ತವೆ? ಇದಕ್ಕೆ ಸರಿಯಾದ ಉತ್ತರ 21. ನೆಕ್ಸ್ಟ್ ಕ್ವಶನ್, ವಾತಾವರಣದ ತೂಕದಿಂದ ಉಂಟಾಗುವ ವಾತಾವರಣದ ಒತ್ತಡದಿಂದ ನಾವು ಏಕೆ ಕುಗ್ಗುವುದಿಲ್ಲ? ಸೊ ಇದು ಆಪ್ಷನಲ್ಲಿ ಏನು ಕೊಟ್ಟಿದ್ರು ಗೊತ್ತಿಲ್ಲ. ಸೊ ಉತ್ತರ ನೋಡಿ, ನಾವು ವಾತಾವರಣದ ಒತ್ತಡದಿಂದ ಕುಗ್ಗುವುದಿಲ್ಲ, ಯಾಕೆಂದರೆ ನಮ್ಮ ದೇಹದ ಒಳಗೆ ಇರುವ ಒತ್ತಡವು ಹೊರಗಿನ ವಾತಾವರಣ ಒತ್ತಡಕ್ಕೆ ಸಮಾನವಾಗಿರುತ್ತದೆ. ಈ ಪಾಯಿಂಟ್ ಇರಬಹುದು. ಇದು ಸಮತೋಲನವನ್ನು ಸೃಷ್ಟಿಸುತ್ತದೆ. ನಮ್ಮ ದೇಹದ ಒಳಗಿನಿಂದ ಹೊರಮುಖವಾಗಿ ಒತ್ತಡ ಉಂಟಾಗುತ್ತದೆ. ಇದು ಹೊರಗಿನ ಒತ್ತಡವನ್ನು ಸರಿದೂಗಿಸುತ್ತದೆ ಮತ್ತು ನಮ್ಮನ್ನು ಕುಗ್ಗದಂತೆ ರಕ್ಷಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಜನವರಿ 2025ರಲ್ಲಿ ಬ್ಲೂ ಒರಿಜಿನಲ್ ತನ್ನ ಚೊಚ್ಚಲ ಹಾರಾಟದಲ್ಲಿರುವ ಯಾವ ರಾಕೆಟನ್ನು ಮೊದಲ ಬಾರಿಗೆ ಉಡಾಯಿಸಿತು? ಇದಕ್ಕೆ ಸರಿಯಾದ ಉತ್ತರ ನ್ಯೂ ಗ್ಲೇನ್. ನೆಕ್ಸ್ಟ್ ಕ್ವಶನ್, ಎಷ್ಟು ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ಪ್ರಮಾಣ ಹೆಚ್ಚಾಗಿದೆ? ಇದಕ್ಕೆ ಸರಿಯಾದ ಉತ್ತರ 41.7%. ನೆಕ್ಸ್ಟ್ ಕ್ವಶನ್, ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸರ್ ಥಾಮಸ್ ಮನ್ರೋ. ನೆಕ್ಸ್ಟ್ ಕ್ವಶನ್, ಮುದ್ರಾ ಯೋಜನೆ ಅಡಿಯಲ್ಲಿ ಲಭ್ಯವಿರುವ ಸಾಲದ ಪ್ರಕಾರಗಳನ್ನು ಹೊರತುಪಡಿಸಿ ಯಾವುದಿದೆ? ಇದಕ್ಕೆ ಸರಿಯಾದ ಉತ್ತರ ಯುವ. ಸೊ ನೋಡಿ, ಮುದ್ರಾ ಯೋಜನೆ ಅಡಿಯಲ್ಲಿ ಶಿಶು, ಕಿಶೋರ್, ತರುಣ್ ಪ್ಲಸ್ ಇಷ್ಟು ಬರುತ್ತೆ. ಸೊ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸುವ ಯಾವ ಸರ್ಕಾರವು ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ರವರೆಗೆ 28,317 ಸ್ಥಳೀಯ ಸ್ವಸರ್ಕಾರಿ ಸಂಸ್ಥೆಗಳಲ್ಲಿ ಮಾಜಿ ವಸುಂಧರಾ ಅಭಿಯಾನ 6.0 ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಪಾಣಿನಿ ಅಷ್ಟಾಧ್ಯಾಯ ಸರಿಸುಮಾರು ಎಷ್ಟು ಸೂತ್ರಗಳಿವೆ? ಇದಕ್ಕೆ ಸರಿಯಾದ ಉತ್ತರ 4,000. ನೆಕ್ಸ್ಟ್ ಕ್ವಶನ್, ಬ್ರಿಟಿಷ್ ಸರ್ಕಾರವು ಬಾಲ್ ಗಂಗಾಧರ್ ತಿಲಕರನ್ನು ಭಾರತೀಯ ಯಾವ ಹೆಸರಿನ ವಿಶೇಷಣದಿಂದ ಉಲ್ಲೇಖಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತದ ಅಶಾಂತಿಯ ಪಿತಾಮಹ, ಫಾದರ್ ಆಫ್ ದ ಇಂಡಿಯನ್ ಅನ್ರೆಸ್ಟ್. ನೆಕ್ಸ್ಟ್ ಕ್ವಶನ್, ಭೂಮಿಯ ಮೇಲೆ 18 ನ್ಯೂಟನ್ಗಳ ತೂಕದ ವಸ್ತುವಿನ ಅಂದಾಜು ತೂಕ ಚಂದ್ರನ ಮೇಲೆ ಎಷ್ಟು ನ್ಯೂಟನ್ ಆಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ನ್ಯೂಟನ್ಗಳು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೇಶವು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸದಸ್ಯನಲ್ಲ? ಆಪ್ಷನಲ್ಲಿ ಉತ್ತರ ಪಾಕಿಸ್ತಾನ್. ನೆಕ್ಸ್ಟ್ ಕ್ವಶನ್, ಜೂನ್ 2025ರ ಹೊತ್ತಿಗೆ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳನ್ನು ಗುರುತಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 91. ನೆಕ್ಸ್ಟ್, ಭಾರತದಲ್ಲಿ ದೇವಾಲಯ ನಿರ್ಮಾಣದ ಸಂಪ್ರದಾಯವನ್ನು ವ್ಯವಸ್ಥಿತವಾಗಿ ಪ್ರಾರಂಭಿಸಿದ ರಾಜವಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗುಪ್ತ ರಾಜವಂಶ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಜಲ ಕ್ರೀಡೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸರ್ಫಿಂಗ್. ನೆಕ್ಸ್ಟ್ ಕ್ವಶನ್, 1991ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತೀಯ ರೂಪಾಯಿ ಯಾವ ಹಂತಗಳಲ್ಲಿ ಕುಸಿತಕ್ಕೆ ಒಳಗಾಯಿತು? ಇದಕ್ಕೆ ಸರಿಯಾದ ಉತ್ತರ ರೂಪಾಯಿ ಕುಸಿತ. ನೆಕ್ಸ್ಟ್ ಕ್ವಶನ್, ಯಾವಾಗ ಮಹಾರಾಜ ರಣಜಿತ್ ಸಿಂಗ್ ಅವರು ಲಾಹೋರ್ ಮೇಲೆ ಜಯ ಸಾಧಿಸಿದರು? ಇದಕ್ಕೆ ಸರಿಯಾದ ಉತ್ತರ 1799. ನೆಕ್ಸ್ಟ್ ಕ್ವಶನ್, ಶಿಶುನಾಗ ತನ್ನ ಆಡಳಿತ ಕಾಲದಲ್ಲಿ ಕೆಳಗಿನವುಗಳಲ್ಲಿ ಯಾವ ಕಾರ್ಯವನ್ನು ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಅವಂತಿಯನ್ನು ಸ್ವಾಧೀನಪಡಿಸಿಕೊಂಡು ಮಗಧ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಭಾರತ್ ಮತ್ತು ನೇಪಾಳ ನಡುವೆ ಯಾವ ದ್ವಿಪಕ್ಷೀಯ ಸೈನ್ಯಾಭ್ಯಾಸ ಆಯೋಜಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸೂರ್ಯಕಿರಣ. ನೆಕ್ಸ್ಟ್ ಕ್ವಶನ್, ಕೇಂದ್ರೀಯ ಬಜೆಟ್ 2025-26 ಅಡಿಯಲ್ಲಿ ತಗೊಂಡ ನಿರ್ಣಯದಲ್ಲಿ ಜಲಜೀವನ್ ಮಿಷನ್ನ ಅವಧಿ ಎಷ್ಟು ವರ್ಷ ವಿಸ್ತರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2028. ನೆಕ್ಸ್ಟ್ ಕ್ವಶನ್, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಯುದ್ಧಗಳಲ್ಲಿ ಲೂಟಿ ಮಾಡಿದ ಹಣದ ಮೇಲೆ ತೆರಿಗೆ ವಿಧಿಸಲಾಯಿತು. ಯಾವ ತೆರಿಗೆ? ಸೊ ಖಾಮಾಸ್ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್, UDISC ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಣ. ಸೊ ಅದರ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಜೂನ್ 2025ರ ಮಾಲ್ಡೀವ್ಸ್ನ ಜಾಗತಿಕ ಪ್ರವಾಸೋದ್ಯಮ ರಾಯಭಾರಿಯಾಗಿ ಯಾರನ್ನು ಘೋಷಿಸಲಾಯಿತು? ಇದು ಸರಿಯಾದ ಉತ್ತರ ನಟಿ ಕತ್ರಿನಾ ಕೈಫ್. ನೆಕ್ಸ್ಟ್ ಕ್ವಶನ್, ಮರಣದ ಮುಂಚೆ ಶರೀರದ ಯಾವ ಭಾಗವನ್ನು ದಾನವಾಗಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕಣ್ಣು. ನೆಕ್ಸ್ಟ್ ಕ್ವಶನ್, ಜಾಗೋ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಪಂಜಾಬ್.
ನೆಕ್ಸ್ಟ್ ಕ್ವಶನ್, ಮಹಿಳಾ ವಾಲಿಬಾಲ್ನ ಮೊದಲ ಬಾರಿಗೆ ಯಾವ ವರ್ಷ ಒಲಿಂಪಿಕ್ನಲ್ಲಿ ರಾಷ್ಟ್ರೀಯ ಕ್ರೀಡೆಯಲ್ಲಿ ಸೇರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1964. ನೆಕ್ಸ್ಟ್ ಕ್ವಶನ್, ಡೆಕಾಥ್ಲಾನ್ ಯಾವ ರೀತಿಯ ಕ್ರೀಡೆಗಳಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಇದು 10 ರೀತಿಯ ಕ್ರೀಡೆಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಹಿಮಾಲಯದಲ್ಲಿ ಯಾವ ಕುರುಬ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಗಡ್ಡಿ ಸಮುದಾಯ ಅಥವಾ ಗದ್ದಿ ಸಮುದಾಯದವರು. ನೆಕ್ಸ್ಟ್ ಕ್ವಶನ್, ಮಣಿ ಮಹೇಶ್ ಮೇಳ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಸೆಪ್ಟೆಂಬರ್ 2024ರಲ್ಲಿ 8ನೇ ಭಾರತ ಜಲ ಸಪ್ತಾಹ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ನೆಕ್ಸ್ಟ್ ಕ್ವಶನ್, ವಸ್ತು ಬಿದ್ದಾಗ ಏನು ಸ್ಥಿರವಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ದ್ರವ್ಯರಾಶಿ ಅಥವಾ ಮಾಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಬಸ್ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ಮತ್ತು ವ್ಯಕ್ತಿಯೊಬ್ಬ ಮುಂದೆ ಬಿದ್ದಾಗ ಚಲನೆಯ ಯಾವ ನಿಯಮ ಅನ್ವಯಿಸುತ್ತದೆ? ಸೊ ನ್ಯೂಟನ್ನ ಮೊದಲನೇ ನಿಯಮ ಅಥವಾ ಜಡತ್ವದ ನಿಯಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎಂಟಾನಿಮ್ ಆಫ್ ಫ್ಯೂಟೈಲ್ಸ್ ಎಂಟಾನಿಮ್ಸ್ ಕೇಳಿದ್ದಾರೆ. ಸೊ ಆಪ್ಷನಲ್ಲಿ ಏನು ಕೊಟ್ಟಿದ್ರು ಗೊತ್ತಿಲ್ಲ. ಸೊ ಫ್ಯೂಟೈಲ್ ಎಂಟಾನಿಮ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ರಿಪಿಲ್ದು ಸಿನಾನಿಮ್ಸ್ ಕೇಳಿದ್ದಾರೆ. ನಾನು ಎಷ್ಟಿದೆಯೋ ಅಷ್ಟು ಹಾಕಿದ್ದೀನಿ. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೀವು ನೋಡ್ಕೋಬೇಕಾಗತ್ತೆ. ಸೊ ಎಪಿಸ್ಟೆಮಿಕ್ದು ಸಿನಾನಿಮ್ಸ್ ಕೇಳಿದ್ದಾರೆ. ಸೊ ಅಷ್ಟೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ ಅಂತರಿಕ್ಷ ಮತ್ತು ಅದರಲ್ಲಿರುವ ವಸ್ತುಗಳಾದ ನಕ್ಷತ್ರಗಳು, ಗ್ರಹಗಳು ಮತ್ತು ಅಂಡಾಕಾರದ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಖಗೋಳಶಾಸ್ತ್ರಜ್ಞ. ನೆಕ್ಸ್ಟ್ ಕ್ವಶನ್, ಮಾನವ ದೇಹದಲ್ಲಿ ಜೀರ್ಣಾಂಗವ್ಯೂಹದ ಅತಿ ದೊಡ್ಡ ಭಾಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರುಳು. ನೆಕ್ಸ್ಟ್ ಕ್ವಶನ್, 2026 ರಾಷ್ಟ್ರಮಂಡಲ ಕ್ರೀಡೆಯಲ್ಲಿ ಆಯೋಜಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಗ್ಲಾಸ್ಗೋ, ಸ್ಕಾಟ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ICC ಪುರುಷ T20 ವಿಶ್ವಕಪ್ 2024 ವಿಜೇತ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತ್. ನೆಕ್ಸ್ಟ್ ಕ್ವಶನ್, ಡ್ಯೂರಾಂಡ್ ಕಪ್ 2025 ಯಾವ ತಿಂಗಳಿನಲ್ಲಿ ಆಯೋಜಿಸಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಜುಲೈ ಮತ್ತು ಆಗಸ್ಟ್. ನೆಕ್ಸ್ಟ್ ಕ್ವಶನ್, 2024-25 ರಣಜಿ ಟ್ರೋಫಿ ವಿಜೇತರು ಯಾರು? ಸರಿಯಾದ ಉತ್ತರ ವಿದರ್ಭ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಫಿರಂಗಿಯನ್ನು ಬಳಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಾಬರ್. ನೆಕ್ಸ್ಟ್ ಕ್ವಶನ್, ಉಲ್ಲಾಸ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಣಕ್ಕೆ. ನೆಕ್ಸ್ಟ್ ಕ್ವಶನ್, ಪಾರ್ವತಿ ಅರ್ಗ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಪಾರಂಪರಿಕ ಲೋಕ ನೃತ್ಯವಾದ ಗೋತಿಪುವ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ಕ್ವಶನ್, ಚಾಟ್ ಲಾವಾ ಒಂದು ನೃತ್ಯ ಹಬ್ಬವಾಗಿದ್ದು ಇದನ್ನು ಮೇಘಾಲಯದ ರಾಜ್ಯದಲ್ಲಿ ಯಾವ ಸಮುದಾಯದಿಂದ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಜಯಂತಿಯ ಬುಡಕಟ್ಟು. ನೆಕ್ಸ್ಟ್ ಕ್ವಶನ್, ಭಾರತೀಯ ನ್ಯಾಯ ಸಂಹಿತೆ 2023 ಒಟ್ಟು ಎಷ್ಟು ವಿಭಾಗಗಳನ್ನು ಹೊಂದಿದೆ ಅಂದರೆ ಸೆಕ್ಷನ್ಗಳು? ಸೊ ಇದಕ್ಕೆ ಸರಿಯಾದ ಉತ್ತರ 358. ನೆಕ್ಸ್ಟ್ ಕ್ವಶನ್, ಶಾಶ್ವತ ವಸಾಹತು ಯಾವ ವರ್ಷದಲ್ಲಿ ಅಳವಡಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1793. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಗೋವಾ ರಾಜ್ಯದ ರಾಜ್ಯಪಾಲರು ಯಾರು? ಇದು ಸರಿಯಾದ ಉತ್ತರ ಪಶುಪತಿ ಅಶೋಕ್ ಜಗಪತಿ. ನೆಕ್ಸ್ಟ್ ಕ್ವಶನ್, 1991ರಿಂದ 1995ರವರೆಗೆ ಭಾರತದ ಪ್ರಧಾನಮಂತ್ರಿ ಯಾರಿದ್ದರು? ಇದಕ್ಕೆ ಸರಿಯಾದ ಉತ್ತರ PV ನರಸಿಂಹ ರಾಯ್. ನೆಕ್ಸ್ಟ್ ಕ್ವಶನ್, ಬುಕ್ಸ್ ಲವರ್ಸ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಎಮಿಲಿ ಹೆನ್ರಿ. ಸ್ನೇಹಿತರೆ, ಇಷ್ಟು 15 ನವಂಬರ್ದು ಎನಾಲೈಸಿಸ್ ಕ್ಲಾಸ್ ಕ್ವಶನ್ಸ್ ಇವೆಲ್ಲ. ಸೊ ಎಷ್ಟು ಸಿಕ್ಕಿದಾವೋ ಅಷ್ಟು ಕ್ಲಾಸ್ ತೊಗೋತೀನಿ. ಸೊ ಈ ವಿಡಿಯೋ ನೀವು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅದರಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತದೆ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ವಿಡಿಯೋ ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂದರೆ ನಿಮಗೆ ಯಾವ ವಿಡಿಯೋ ಇಷ್ಟನೋ ಅದೇ ವಿಡಿಯೋ ಹೋಗಿ ನೋಡಿ. ಸೊ ನಮ್ಮದೇ ವಿಡಿಯೋ ನೋಡಿ ಅಂತ ಹೇಳಿ ನಾವು ಹೇಳಲ್ಲ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.